ಹಾಯ್ ಎಲ್ಲರಿಗೂ ಪ್ರಹ್ಲಾದ್ ಗಾರ್ಡನ್ಗೆ ಮಿನಿ ಗಾರ್ಡನ್ನು ಮನೆಯಲ್ಲೇ ಸೂಪರ್ ಆಗಿರೋ ಕೊತ್ತಂಬರಿ ಬದನೆಕಾಯಿ ಹೂವು ಎಲ್ಲ ಬೆಳೆದಿದೆ. ಹಾರ್ವೆಸ್ಟ್ ಮಾಡೋಣ, ಎಷ್ಟು ಬೆಳೆದಿದೆ ಅನ್ನೋದನ್ನ ತೋರಿಸ್ತೀನಿ. ಇದು ಪ್ರಹ್ಲಾದ್ ಚಾನಲು, ನಮ್ಮ ಮಗಂದು. ಅವನದೇ ತೋಟನು, ಅವನೇ ಮೇಂಟೈನ್ ಮಾಡ್ತಾನೆ ತೋಟನು. ನೋಡಿ ಇವಾಗ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ. ಏನು ಅಂತ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಇದು ಮನೆಯಲ್ಲೇ ಆರಾಮಾಗಿ ಬೆಳೆಸ್ಕೊಬೋದು ಪಾಟ್ಗಳಲ್ಲಿ ಹಾಕ್ಕೊಂಡು. ನೋಡಿ ನಾವು ಸ್ವಲ್ಪ ಜಾಸ್ತಿ ದಿನ ಮಾಡಿದ್ದೀವಿ ತೆಗಿಯೋಕ್ಕೆ, ಅದಕ್ಕೆ ಒಂದು ಸ್ವಲ್ಪ ಫ್ಲವರ್ ಬಂದುಬಿಟ್ಟಿದೆ, ಗ್ಯಾಪ್ ಬಂದುಬಿಟ್ಟಿತ್ತು. ಸ್ವಲ್ಪ ಊರಿಗೆ ಹೋಗ್ಬಿಟ್ಟು ಬಂದಿದ್ದೀವಿ, ಅಷ್ಟರಲ್ಲಿ ಫ್ಲವರ್ ಬಂದುಬಿಟ್ಟಿದೆ ಕೊತ್ತಂಬರಿ ಸೊಪ್ಪಿಗೆ. ನೋಡಿ ಇದು ಥರ್ಡ್ ಟೈಮ್ ಕೊತ್ತಂಬರಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತಾ ಇರೋದು. ಇವತ್ತೇ ಲಾಸ್ಟ್ ಆಗುತ್ತೆ, ಫುಲ್ ಮುಗ್ದೋಗುತ್ತೆ ಕೊತ್ತಂಬರಿ ಸೊಪ್ಪು. ಯಾರಾದರೂ ವೀಡಿಯೋನ ಲೈಕ್ ಮಾಡಲಿಲ್ಲ ಅಂದರೆ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡ್ತಾ ಇರಿ. ನೋಡಿ ಇಷ್ಟು ಬಂದಿದೆ ಕೊತ್ತಂಬರಿ ಸೊಪ್ಪು. ಇವಾಗ ಬದನೆಕಾಯಿ ಕಟ್ ಮಾಡೋಣ. ವೈಟ್ ಬದನೆಕಾಯಿ ಸೂಪರಾಗಿ ಬೆಳೆಯುತ್ತೆ ಮನೆಯಲ್ಲೇ ಫ್ರೆಶ್ ಆಗಿ. ಒಂದೊಂದು ಸರ್ತಿ ಹಾರ್ವೆಸ್ಟ್ ಮಾಡಿದ್ರೆ 1/2 kg ಮೇಲೆ ಬರುತ್ತೆ. ಆರಾಮಾಗಿ ಈ ಥರ ಪಾಟ್ಗಳು ಇಟ್ಕೊಂಡು ಬೆಳೆಸ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಬದನೆಕಾಯಿ, ತುಂಬ ಸೂಪರಾಗಿದೆ. ಇದನ್ನು ನಾವು ಮನೇಲಿ ಅಡುಗೆ ಮಾಡ್ಕೊತೀವಿ. ಆವಾಗವಾಗ ಯಾರಾದರೂ ಕೇಳಿದ್ರು ಕೊಟ್ಬಿಡ್ತೀವಿ ಫ್ರೀಯಾಗಿ. ನೋಡಿ ಈ ಥರ 1/2 kgವರೆಗೆ ಬಂದಿದ್ದಾವೆ. ಒಂದು 10 ರೂಪೀಸ್ ಕೊತ್ತಂಬರಿ ಸೊಪ್ಪು ಬಂದಿದೆ, ಒಂದು 30 ರೂಪೀಸ್ 40 ರೂಪೀಸ್ ಬದನೆಕಾಯಿ ಬಂದಿದೆ. ನೋಡಿ kg 80 ರೂಪೀಸ್ 60 ರೂಪೀಸ್ ಆಚೆಗಡೆ ಇದ್ದಾವೆ. ಇದು ನ್ಯಾಚುರಲ್ ಆಗಿ ಬೆಳೆಸಿರೋದು, ಯಾವುದೋ ಔಷಧಿ ಹಾಕಲಿಲ್ಲ ಅಲ್ವಾ, ಅದಕ್ಕೆ 40 ರೂಪೀಸ್. ಅರ್ಧ kg ಅಂದ್ರೂ ಅರ್ಧ kg ಮೇಲೆ ಬಂದಿದೆ ಬದನೆಕಾಯಿ. ಪಾಟ್ಗಳಲ್ಲಿ ಇಕ್ಕೊಂಡು ಮನೆ ಹತ್ರನೇ ಬೆಳೆಸ್ಕೊಂಡ್ರೆ ಎಷ್ಟೊಂದು ಆರಾಮಾಗಿ ಮನೆಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ತರಕಾರಿ ಬಂದುಬಿಡುತ್ತೆ. ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ, ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಿಕ್ಕ ಹುಡುಗನ್ನ ಸಪೋರ್ಟ್ ಮಾಡಿ. ಇವನೇ ನೋಡಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮಗ, ಇವಂದೇ ಚಾನಲ್ಲು. ಇವಾಗ 9th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡಲ್ಲಿ ಓಪನ್ ಮಾಡಿದ್ದು ಚಾನಲು. ಆದರೆ ಜಾಸ್ತಿ ವೀಡಿಯೋ ಇಟ್ಟಿರಲಿಲ್ಲ, ಅವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು 8th ಸ್ಟ್ಯಾಂಡರ್ಡಲ್ಲಿ, ಅದಕ್ಕೆ. ಇವಾಗ ಮಾತ್ರ ಕಂಟಿನ್ಯೂ ಆಗಿ ವೀಕ್ಲಿ 2 ಟೈಮ್ಸ್ ಬರ್ತಾ ಇರುತ್ತೆ ವೀಡಿಯೋಸು. ನೋಡಿ ಎಷ್ಟು ಬಂದಿದೆ, 1/2 kg ಮೇಲೆ 600-700 ಗ್ರಾಮ್ ಬಂದಿದೆ ಬದನೆಕಾಯಿ. ಇವಾಗ ತುಪ್ಪದ ಹೀರೆಕಾಯಿ, ನಾಟಿ ಹೀರೆಕಾಯಿ ಒಂದೇ ಬಂದಿದೆ, ಬೇಳೆಲ್ಲ ಹಾಕ್ಕೊಳಕ್ಕೆ ಯೂಸ್ ಆಗುತ್ತೆ, ಅದಕ್ಕೆ ಕಟ್ ಮಾಡ್ಕೊಂಬಿಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇನ್ನೂ ಒಂದು ಫ್ಲವರ್ ಬಂದಿದೆ ಗುಲಾಬಿ, ಇವತ್ತೊಂದೇ ಒಂದು ಬಂದಿದೆ ಗುಲಾಬಿ. ನೋಡಿ ಒಂದೊಂದು ಸರ್ತಿ 3 ಬರುತ್ತೆ, ಇವತ್ತೊಂದೇ ಬಂದಿದೆ. ಇದೊಂದು ಹಾರ್ವೆಸ್ಟ್ ಮಾಡಿಬಿಡೋಣ. ಇನ್ನು ಮೊಗ್ಗೆ ಇದೆ, ನಾಳೆಗೆ ಬರುತ್ತೆ ಅದು ಮೊಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಷ್ಟು ತರಕಾರಿ ಬಂದಿದೆ ಇವತ್ತು. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ, ಚಿಕ್ಕ ಹುಡುಗನ್ನ ಸಪೋರ್ಟ್ ಮಾಡ್ತಾ ಇರಿ.